भारत न्यूज में आपका स्वागत है। आज की ताजा खबर देखिए। ಮಾಡತಾರಂತ ಜಡ್ಸನ್ ತಾಲೂಕು ಬಂದು ನಿಮಗೆ ಮನವಿ ಕೊಟ್ಟರು ಏನಂತೇಳಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಈ ತರ ಸಂಘಟನೆದವರು ಮತ್ತು ಮೀಡಿಯಾದವ್ರು ಬಂದು ನಮ್ಗೆ ತ್ರಾಸ ಮಾಡಕತ್ತಾರ ಅಂತ ಅಲ್ಲಿ ಒಂದು ಪದ ಬಳಸ್ತಾರೆ ಏನಂತ ನಕಲಿ ಪತ್ರಕರ್ತರು ಅಂತೇಳಿ. ನಕಲಿ ಪತ್ರಕರ್ತರು ಅಂದ್ರೆ ಯಾರು ಐಡೆಂಟಿಫಿಕೇಶನ್ ಮಾಡಕ್ ಇವ್ರು ಯಾರು? ನಕಲಿ ಪತ್ರಕರ್ತರು ಬಂದು ನಿಮ್ಗೆ ತ್ರಾಸ ಮಾಡಿದಾಗ ನೀವೇನ್ ಮಾಡ್ಬೇಕಿತ್ತು? ಕಾನೂನುವಾಗಿ ಕ್ರಮ ಕೊಡು, ಕಂಪ್ಲೇಂಟ್ ಕೊಡ್ರಿ, ಕೇಸ್ ಕೊಡ್ರಿ, ಕಾನೂನು ಏನ್ ತಗೋತಾರ ನಿರ್ಧಾರ ತಗೋತ ಅದನ್ನ ಬಿಟ್ಟು ನೀವು ನಕಲಿ ಪತ್ರಕರ್ತರಲ್ಲಕ್ ನೀವ್ ಯಾರು? ನಿಮಗೆ ಎಷ್ಟು ಮಾನಕ್ಕೆ ಅವಮಾನ ಆಗ್ಯದಲ್ಲ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೈತಲ್ಲ. ನಮಗೂ ನಕಲಿ ಪತ್ರಕರ್ತದ ಎಲ್ಲರಿಗೂ ಬಂದದ್ದು, ನಿಮ್ ಒಬ್ಬರಿಗೆ ಬಂದಿಲ್ಲ. ನಕಲಿ ಪತ್ರಕರ್ತನ ಎಲ್ಲರಿಗೂ ಬರ್ತೈತದ. ನಮಗೂ ಸ್ವಾಭಿಮಾನಕ್ಕೆ ಧಕ್ಕೆ ಅದ. ಒಂದ್ ವೇಳೆ ನೀವು ಬಂದು ಮೀಡಿಯಾದವ್ರ ಮುಂದೆ ಹೊಳ್ಳಿ ನಮ್ ಮುಂದೆ ಬಂದು ನೀವು ಕ್ಷಮೆ ಕೇಳ್ಬೇಕು. ನಕಲಿ ಪತ್ರಕರ್ತ ನನ್ ತಪ್ಪಾಗೈತಪ್ಪ, ಅದು ನಮ್ಮ ಮ್ಯಾಗ ಯಾರು ಈ ತರ ನಕಲಿ ಪತ್ರಕರ್ತ ಬಂದು ನಮ್ಗ ಮ್ಯಾಗ ಇದು ಹರಾಸ್ಮೆಂಟ್ ಮಾಡಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ನಿಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಕ್ಷಮೆ ಕೇಳಿದಾಗ ಮಾತ್ರ ಅವ್ರನ್ನ ಬಿಡ್ತೀವಿ. ನಾವು ಮಾನನಷ್ಟ ಮೊಕದ್ದಮೆ ಕೇಸ್ ನಿಮ್ ಮ್ಯಾಗ ನಾವು ಹಾಕ್ತಿವಿ ಎಷ್ಟೊತ್ತಿದ್ದು. ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಯಾಕಂದ್ರೆ ನಕಲಿ ಪತ್ರಕರ್ತರ ಅಂದಾಗ ಎಲ್ಲರಿಗೂ ಬರ್ತೈತಿ ಇದು. ಪತ್ರಕರ್ತ ನಿಜವಾದ ಪತ್ರಕರ್ತ ಯಾರು, ನಕಲಿ ಪತ್ರಕರ್ತ ಯಾರು, ಅದನ್ನ ನೀವು ಐಡೆಂಟಿಫೈ ಮಾಡ್ಕೊಂಡು ಕಾನೂನುಬದ್ಧ ಕ್ರಮ ನೀವು ತಗೊಳ್ರಿ ಅಷ್ಟೇ. ನಾನು ಕ್ಷಮೆ ಕೇಳ್ಬೇಕು ಸರ್ ಅವ್ರ ಮೀಡಿಯಾದವ್ರ ಮುಂದೆ ಬಂದು. ಓಕೆ, ಥ್ಯಾಂಕ್ ಯು. ಚಲೋ ಮಾಡೋಣ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಧ್ವನಿ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಕೊಡಕ್ ಬಂದಿವಪ್ಪ ಅಂದ್ರ, ಮೊನ್ನೆ ದಿನ ಶನಿವಾರ 1ನೇ ತಾರೀಕು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದವ್ರು ಕೂಡ್ಕೊಂಡು ನಕಲಿ ಪತ್ರಕರ್ತರ ಒಂದು ಪದ ಬಳಸ್ತಾರ. ಅವ್ರಿಗೆ ಹೆಂಗ ನಕಲಿ ಪತ್ರಕರ್ತರು ಹೋಗಿ ಅವ್ರ ಮ್ಯಾಗ ಹರಾಸ್ಮೆಂಟ್ ಮಾಡಿರಲ್ಲ, ಅವ್ರಿಗೆ ಹೆಂಗ್ ಮಾನಹಾನಿ ಆಗೈತಲ್ಲ, ಅವ್ರಿಗೆ ಸ್ವಾಭಿಮಾನಕ್ಕೆ ಹೆಂಗ್ ಧಕ್ಕೆ ಆಗೈತಲ್ಲ, ನಕಲಿ ಪತ್ರಕರ್ತರ ಅಂದಾಗ ನಮ್ಮ ಸ್ವಾಭಿಮಾನಕ್ಕೂ ಧಕ್ಕೆ ಆಗೈತ, ನಮಗೂ ತ್ರಾಸ ಆಗೈತಿ. ದಯವಿಟ್ಟು ಮಾನ್ಯ ಅವ್ರ ಹೆಸರೇನ್ರಿ ಅವ್ರದ್ದು, ಅರ್ಜುನ್ ಲಮಾಣಿ ಅವರು ಆ ಸಂಘದಾಗ ಏನ ಪೋಸ್ಟಿಂಗ್ ದಾಗ ಅದ ನನಗಂತೂ ಗೊತ್ತಿಲ್ಲ. ನೀವು ಬಂದು ಕೂಡಲೇ ಮಾಧ್ಯಮದವ್ರ ಮುಂದೆ ಬಂದು ನೀವು ಕ್ಷಮೆ ಕೇಳ್ಬೇಕು. ಯಾಕಂದ್ರೆ ನಕಲಿ ಪತ್ರಕರ್ತರು ಎಲ್ಲರೂ ನಕಲಿ ಪತ್ರಕರ್ತರಲ್ಲ. ಒರಿಜಿನಲ್ ಯಾರು, ಡೂಪ್ಲಿಕೇಟ್ ಯಾರು ಅಂತ ಐಡೆಂಟಿಫೈ ಮಾಡಕ್ ನೀವು ಅಲ್ಲ, ನಿಮ್ ಕಡೆಯಿಂದ ಸಾಧ್ಯನೂ ಆಗಲ್ಲ. ಅದನ್ನ ನಿಮ್ ಮ್ಯಾಗ ಯಾರು ಬಂದು ಹರಾಸ್ಮೆಂಟ್ ಮಾಡಿದ್ರ ದಯವಿಟ್ಟು ನೀವು ಹೋಗಿ ಕಂಪ್ಲೇಂಟ್ ಕೊಡ್ರಿ, ಕೇಸ್ ಕೊಡ್ರಿ, ಕಾನೂನುಬದ್ಧ ಏನ್ ಕ್ರಮ ಆಗ್ತದ. ಅದನ್ನ ಬಿಟ್ಟು ನೀವು ಎಲ್ಲರೂ ನಕಲಿ ಪತ್ರಕರ್ತರ ಅಂತ ಹೇಳಿ ಅನ್ನೋದು ತಪ್ಪಾಗ್ತದ. ನೀವು ಅಂದಿರ್ತಕ್ಕಂಥ ವಿಡಿಯೋ ಕ್ಲಿಪ್ಗಳು ನಮ್ಮ ಹತ್ರ ಅದಾವ. ನೀವು ಕೂಡಲೇ ಬಂದು ಎಲ್ಲಾ ಪತ್ರಕರ್ತರಿಗೆ ನಾನು ಅಂದಿಲ್ಲ, ನಾನು ಅಂದಿದ್ದು ನಮ್ಮ ಮೇಲೆ ಯಾರು ಈ ತರ ನಮ್ಗೆ ಹರಾಸ್ಮೆಂಟ್ ಮಾಡ್ರೆ ಅವ್ರಿಗೆ ಅಂದಿನ ಅಂತೇಳಿ ನೀವು ಬಂದು ಕ್ಷಮಾಪಣೆ ಕೇಳ್ಬೇಕು. ಒಂದ್ ವೇಳೆ ಕೇಳಿದ್ರೆ ನಾವು ನಿಮ್ ಮ್ಯಾಗ ಕೇಸ್ ಮಾಡ್ತೀವಿ, FIR ಮಾಡ್ತೀವಿ, ಮಾನನಷ್ಟ ಮೊಕದ್ದಮೆ ಕೇಸ್ ನಾವು ಹಾಕ್ತಿವಿ. ಯಾಕಂದ್ರೆ ಎಲ್ಲರೂ ಈ ಜಿಲ್ಲಾದಾಗ ಇರ್ತಕ್ಕಂಥ ಎಲ್ಲರೂ ನಕಲಿ ಪತ್ರಕರ್ತರಲ್ಲ. ನೀವು ಅಂದಿದ್ದ ಎಲ್ಲಾ ನಕಲಿ ಪತ್ರಕರ್ತರು ಎಲ್ಲರಿಗೂ ಬಂದಂಗ ಅದು. ದಯವಿಟ್ಟು ನೀವು ಅಷ್ಟೇ ನಕಲಿ ಪತ್ರಕರ್ತರಿಗೆ ಅಷ್ಟೇ ಅಂದಿಲ್ಲ, ಸಂಘಟನೆದವ್ರು ಕೂಡ ಅಂದಿರಿ. ನೀವು ಎಲ್ಲಾ ಆಫೀಸ್ನವ್ರಿಗೆ ಬಂದು ಹರಾಸ್ಮೆಂಟ್ ಮಾಡ್ತಾರ ತಂದ್ರಿ. ಎಲ್ಲಾ ಆಫೀಸ್ನಾಗ ಬಂದು ಹರಾಸ್ಮೆಂಟ್ ಮಾಡಾಕ ನೀವು ಕರೆಕ್ಟ್ ಆಗಿದ್ರ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು. ನೀವ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ನೀವ್ ಯಾಕೆ ಇಷ್ಟು ದಿನ ಸುಮ್ ಕೂತ್ರಿ? ಇಷ್ಟೆಲ್ಲ ಒಗ್ಗಟ್ಟಾಗೋ ಅವಶ್ಯಕತೆ ನೀವು ಇರ್ಲಿಲ್ಲ. ನಿಮ್ಯಾಗ ಬಂದು ಯಾರಾದ್ರೂ ದಾಳಿ ಮಾಡಿದಾಗ ನೀವು ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರಲಿಲ್ಲ. ನೀವು ಕರೆಕ್ಟ್ ಆಗಿ ಇರ್ರಿ. ಮೊದಲು ಲೀಗಲ್ ಆಗಿ ನೀವು ಲೀಗಲ್ ಆಗಿದ್ರೆ ಯಾರು ಬಂದು ನಿಮ್ಯಾಗ ದಾಳಿ ಮಾಡಲ್ಲ. ಪ್ರಶ್ನೆ ಮಾಡುವಂತ ಹಕ್ಕ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೆ ಐತಿ. ಹಂಗಂತೇಳಿ ಬಂದ್ಕಿ ವಿಡಿಯೋ ಮಾಡ್ತಾರ, ರೆಕಾರ್ಡ್ ಮಾಡ್ತಾರ, ಫೇಸ್ಬುಕ್ ದಾಗ ಬಿಡ್ತಾರ, ಇನ್ಸ್ಟಾಗ್ರಾಮ್ ದಾಗ ಬಿಡ್ತಾರ ಅಂತ ಹೇಳ್ತಿರಲ್ಲ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ದಾಗ ಬಿಡಾಕ ಅಂಜುತ್ತೀರಿ ಯಾಕೆ? ನೀವು ಕರೆಕ್ಟ್ ಆಗಿದ್ರೆ ಅಂಜೋ ಅವಶ್ಯಕತೆನೇ ಇಲ್ಲಲ್ಲ. ನೀವು ಅಂಜುತ್ತೀರಿ ಅಂದ್ರೆ ನೀವು ತಪ್ಪು ಮಾಡಿರಿ ಅಂತ ಅರ್ಥ. ಅದ್ರದ್ದು ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ನೇರವಾಗಿ ಕಾನೂನುಬದ್ಧವಾಗಿ ಕಂಪ್ಲೇಂಟ್ ಕೊಡ್ರಿ, ಅವ್ರ ಮೇಲೆ ಆಕ್ಷನ್ ಆಗ್ತದ. ಅದನ್ನ ಬಿಟ್ಟು ಮಾಧ್ಯಮದವ್ರ ಮುಂದೆ ಒಟ್ಟರು ಸಂಘಟನೆದವ್ರ ಬಂದಿಕ್ಕೆ ನಾವು ಪತ್ರಕರ್ತರು ನಕಲಿ ಪತ್ರಕರ್ತರು ಬಂದ್ರ, ನಕಲಿ ಪತ್ರಕರ್ತರು ಇಲ್ಲಿ ಯಾರು ಇಲ್ಲ. ಇದ್ದವ್ರ ಮ್ಯಾಗ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ರಿ. ಕಾನೂನು ಅದ, ಅದನ್ನೇನ್ ಮಾಡ್ಬೇಕು ಮಾಡೇ ಮಾಡ್ತಾರ. ನಕಲಿ ಪತ್ರಕರ್ತ ಅಂತ ಬಳಸಿದ ಪದವನ್ನ ನೀವು ಕೂಡಲೇ ಬಂದು ಮಾನ್ಯ ಅವ್ರ ಶಿಕ್ಷಕರು, ನೀವು ಒಬ್ಬ ಸಮಾಜದ ಶಿಕ್ಷಕರಾಗಿ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡ್ರಿ. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಈ ಪದಕ್ಕೆ ನೀವು ಕ್ಷಮಾಪಣೆ ಕೇಳಲೇಬೇಕು ಅಂತ ನಮ್ದು ಆಗ್ರಹ ಐತಿ. ಸರ್, ಇನ್ನೊಂದು ದೊಡ್ಡ ಆಪಾದನೆ ಮಾಡ್ತಾರ ಯೂಟ್ಯೂಬ್ ಪತ್ರಕರ್ತರು. ಯೂಟ್ಯೂಬ್ ಅಂದ್ರೆ ಅದನ್ನು ಒಂದು ಮಾಧ್ಯಮ ಅಲ್ಲೇನು? ಯಾಕಂದ್ರೆ ಯೂಟ್ಯೂಬ್ ಅಂತ ಅದಕ್ಕೆ ಯೂಸ್ ಮಾಡ್ತಾರ. ಇವತ್ತಿನ ದಿವಸ ಆಯ್ತ್ರಿ, ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಇವತ್ತಿನ ದಿವಸ ಯೂಟ್ಯೂಬ್ ಪತ್ರಕರ್ತರನ್ನ ಯೂಟ್ಯೂಬ್ ಐತಿ ಅಂತೇಳಿ ಇಡೀ ಜಗತ್ತಿನ ಸುದ್ದಿಗಳು, ಜಗತ್ತಿನಾದ್ಯಂತ ಇರ್ತಕ್ಕಂಥ ಜನರೆಲ್ಲ ನೋಡಾಕತ್ತಾರ. ಯೂಟ್ಯೂಬ್ ಒಂದ್ ವೇಳೆ ಇದ್ದಿತ್ಲ ಅಂದ್ರ, ಈ ಸಾಮಾಜಿಕ ಮಾಧ್ಯಮ ಇರ್ಲಿಲ್ಲ ಅಂದ್ರ ಇವತ್ತಿನ ದಿನ ಈ ಜಗತ್ತಿನಲ್ಲಿ ನಡ್ತಕ್ಕಂಥ ಯಾವುದೇ ಸುದ್ದಿಗಳು ಕೆಲವೊಂದಿಷ್ಟು ನಾವು ಮೊನ್ನೆ ಒಬ್ಬ ಪ್ರತಿಭಾವಂತ ಒಬ್ಬ ವ್ಯಕ್ತಿ, ಸಮಾಜದ ಬಗ್ಗೆ ಚಿಂತನೆ ಇರ್ತಕ್ಕಂಥ ಒಬ್ಬ ಬೆಂಗಳೂರು ಒಬ್ಬ ವ್ಯಕ್ತಿ ಒಂದು ಪದ ಬಳಸ್ತಾರ, ಮಾರಿಕೊಂಡ ಪತ್ರಕರ್ತರ, ಮಾರಾಟವಾದ ಪತ್ರಕರ್ತರ ಅಂತ ಹೇಳಿ. ಅವು ಸುದ್ದಿ ಮಾಧ್ಯಮಗಳು ಎಷ್ಟೋ ಮಾರಾಟ ಆಗ್ಯಾವ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಾವು ಯೂಟ್ಯೂಬ್ದವ್ರು ಅದೀವ ಅಂತೇಳಿ ಎಷ್ಟೋ ಜನರಿಗೆ ಅದು ಅಲ್ಲಿ ಸಣ್ಣ ಪುಟ್ಟ ನಡೀತಕ್ಕಂಥ ಕೆಲಸಗಳಾಗ್ಲಿ, ಪ್ರತಿಭಟನೆಗಳಾಗ್ಲಿ ಅಥವಾ ಭ್ರಷ್ಟಾಚಾರದ ಮುಖಾಂತರ ಹೊರಗೆ ಹಾಕುವಂತ ಕೆಲಸಗಳ ಮಾಡ್ತಾರ. ಅದರಿಂದನೇ ಜನ ಜಾಗೃತ ಆಗ್ಲಕತ್ತಾರ. ಅವ್ರನ್ನ ನೀವು ನಕಲಿ ಅಂತ ಹೊರಟಾಗ ಅದು ತಪ್ಪಾಗ್ತದ. ನೀವು ಅದು ಯಾರನ್ನು ನೀವು ಆತರ ಐಡೆಂಟಿಫಿಕೇಶನ್ ಮಾಡಕ್ ಹೋಗ್ಬೇಡ್ರಿ. ಕಾನೂನದ ಎಲ್ಲದಕ್ಕೂ
ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಪ್ರಕಾರ ನೀವು ಕಾನೂನು ರೀತಿ ಒಳಗೆ ಹೋಗ್ರಿ, ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಜನರಲ್ಲಿ ಜಾಗೃತಿ ಮೂಡಿಸೋದೇ ತಪ್ಪ. ಕರೆಕ್ಟ್ ಐತಿ. ಯೂಟ್ಯೂಬ್ ದಾರ ಅದರಂತೆ ಜನ ಇವತ್ತು ಜಾಗೃತಿ ಆಗ್ಯಾರ. ಭ್ರಷ್ಟಾಚಾರ ಕಮ್ಮಿ ಆಗ್ಲಕತ್ತೈತಿ. ಭ್ರಷ್ಟಾಚಾರ ಹೆಚ್ಚಾದ ಟೈಮ್ದಾಗ ಯೂಟ್ಯೂಬ್ ಗಳು ಹುಟ್ಟ್ಯಾವ. ಅವಾಗಿನಿಂದ ಭ್ರಷ್ಟಾಚಾರ ಕಮ್ಮಿ ಆಗ್ಲಕತ್ತೈತಿ. ಯೂಟ್ಯೂಬ್ ದವ್ರಿಗೆ ಅಂಜೆ ಭ್ರಷ್ಟಾಚಾರ ಮಾಡೋರು ಕಮ್ಮಿ ಆಗ್ಬಿಟ್ಟಾರ. ಈಗ ನಿಮ್ ತಲೆಯಾಗಿರ್ಲಿ, ಇವ್ರು ಭ್ರಷ್ಟಾಚಾರ ಹೊರಗೆ ಬರ್ತಂತೇಳಿ ಇವ್ರು ಯೂಟ್ಯೂಬ್ ದವ್ರ ಮ್ಯಾಗ ಅಪವಾದನೆ ಕೊಡ್ಲಕತ್ತಾರ. ಇದು ನಿಮ್ ತಲೆ ಸ್ಪಷ್ಟವಾಗಿರ್ಲಿ. ದೊಡ್ಡ ಮಾಧ್ಯಮ ಚಾನೆಲ್ಗಳು ಅವ್ರ ಸುದ್ದಿ ಮಾಡಲ್ಲ. ದೊಡ್ಡ ಮಾಧ್ಯಮ ಇವ್ರೇನ್ ಮಾಧ್ಯಮದವ್ರದಲ್ಲ, ಅವ್ರು ಪ್ರತಿ ಹಳ್ಳಿಗೂ ಮುಟ್ಟಂಗಿಲ್ಲ, ಪ್ರತಿ ಸಮಾಜಕ್ಕೂ ಹೋಗಿ ಮುಟ್ಟಂಗಿಲ್ಲ. ಈ ಎಲ್ಲಾ ಹಳ್ಳಿಗಳಿಗೂ, ಪ್ರತಿ ಜಿಲ್ಲಾ, ಪ್ರತಿ ತಾಲೂಕು, ಪ್ರತಿ ಹಳ್ಳಿಗೂ ಮುಟ್ಟಬೇಕಾದ್ರೆ ಯೂಟ್ಯೂಬ್ ಗಳು ಮುಟ್ತಾವ. ಅವ್ರು ಸುದ್ದಿ ಮಾಡ್ತಾರ, ಅದಕ್ಕೆ ಅವ್ರಿಗೆ ತ್ರಾಸ ಅಲ್ಲತ್ತ. ನಾವು ಮಾಡುವಂತ ಕೆಲಸ ಯೂಟ್ಯೂಬ್ ಮಾಡ್ಲತ್ತಾರ. ಅದಕ್ಕೆ ಯೂಟ್ಯೂಬ್ ಚಾನೆಲ್ ಕೆಲವೊಂದು ಅದನ್ನ ನಾವ್ ಯಾರ ಮ್ಯಾಗ ಗೂಬೆ ಕೊಡ್ಸಲ್ಲ. ಇವ್ರು ಅಂದವ್ರ ಮ್ಯಾಗ ನಾವ್ ಅಷ್ಟೇ ಮಾತಾಡ್ತೀವಿ. ಅವ್ ಯಾರು ನಗರ ಶಾಸಕರು ಸಾಕಷ್ಟು ಬಾರಿ ಯೂಟ್ಯೂಬ್ ಅವರಿಗೆ ಗೆಟ್ ಅದು ಶಾಸಕರಿಗೆ ನೋಡ್ರಿ, ಅವಾಗ ಅವ್ರ ವಿರುದ್ಧ ಯಾಕೆ ಮಾಡಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬರ್ತದೆ. ಆ ವಿಷಯ ನಮಗೆ ಇಲ್ಲಿ ಬಂದಿಲ್ಲ. ನಮಗ್ ಬಂದಿದ್ದು ನಕಲಿ ಪತ್ರಕರ್ತರ ಬಂದಾಗ ಅದು ಅಷ್ಟೇ ನಾವು ಮಾತಾಡೋಣ. ಅದ್ರ ಬಗ್ಗೆ ಮತ್ತೊಂದು ಮಾತಾಡೋಣ. ಇಲ್ಲ, ನಾವು ಪತ್ರಕರ್ತರಾಗಿ ಪತ್ರಕರ್ತರ ವಿಚಾರಗಳನ್ನ ಅಷ್ಟೇ ಮಾತಾಡೋಣ. ರಾಜಕೀಯ ಬಂದಾಗ ರಾಜಕೀಯ ಮಾತಾಡೋಣ. ಇಲ್ಲಿ ಸಂಘಟನೆದವ್ರದ. ನನ್ನ ಹೆಸರು ಯಮನಪ್ಪ ಗುಣಿಕೆ ಅಂತೇಳಿ, ನಾನು ಒಬ್ಬ ಪತ್ರಕರ್ತರ ಸಂಘದ ಸದಸ್ಯ. Thank you, sir. ಈಗ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮತ್ತು ಹಾಗೂ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದ ಕಾರಣ ಏನಪ್ಪಾ ಅಂತಂದ್ರೆ, ಮೊನ್ನೆ ಶನಿವಾರ 1ನೇ ತಾರೀಕು ಶಿಕ್ಷಕರ ಸಂಘದವರು ಅಂದ್ರೆ ಶಿಕ್ಷಕರ ಸಂಘ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಅರ್ಜುನ್ ಲಮಾಣಿ ಅವರು ಹಾಗೂ ಅವರು 300 ಶಿಕ್ಷಕರೊಂದಿಗೆ ಏನು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು. ನಕಲಿ ಪತ್ರಕರ್ತರು, ನಕಲಿ ಸಂಘಟನೆಗಳು ನಮಗ ದಿನನಿತ್ಯ ತೊಂದರೆ ಮಾಡ್ತಾರ ಅಂತೇಳಿ ಏನು ಕೊಟ್ರಲ್ಲ. ಇದಕ್ಕೆ ನಾವು ಪ್ರತ್ಯುತ್ತರವಾಗಿ ಆಗಲಿ ಅಥವಾ ಅದಕ್ಕೆ ವಿರೋಧವಾಗಲಿ ಒಂದು ಮನವಿಯನ್ನ ಜಿಲ್ಲಾಧಿಕಾರಿ ಕೊಡ್ತೀವಿ. ಈಗ ಏನಪ್ಪಾ ಅಂತಂದ್ರೆ, ನಕಲಿ ಪತ್ರಕರ್ತರ ಅನ್ನೋರು ಇವ್ರು ಯಾರು? ಇವ್ರಿಗೆ ನಕಲಿ ಪತ್ರಕರ್ತರು ಅನ್ನೋದಿತ್ತಂದ್ರೆ ಅವರನ್ನು ವಿಚಾರಣೆ ಮಾಡಿ ಗುರುತಿಸಿ ಅವ್ರನ್ನ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಾವು ಅದಕ್ಕೆ ಭದ್ರಾಗಿರ್ತೀವಿ. ನಾವು ಅದಕ್ಕೆ ನಿಮಗೆ ಬೆಂಬಲ ಆಗಿರ್ತೀವಿ. ಈಗ ಜಿಲ್ಲಾ SP ಸಾಹೇಬರು ಒಂದು ಇದು ಕೊಟ್ಟಾರೆ, ಯಾರು ಬರ್ತಾರೆ ನಿಮ್ಗೆ ಫೋಟೋ ತೆಗೆದಾರೆ ಅಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅಂತಂದ್ರೆ, ಆ ಕಂಪ್ಲೇಂಟ್ ಕೊಡುವುದಂತಂದ್ರೆ ಹೆಂಗ? ನಾವು ಈ ಪತ್ರಕರ್ತರು ನಾವು ಫೋಟೋ ತೆಗಿಬೇಕು, ವಿಡಿಯೋ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು. ಅದನ್ನ ನಮ್ಮ ಡ್ಯೂಟಿ ಇದೆ, ನಾವು ಮಾಡ್ತೀವಿ. ಅದಕ್ಕೆ ಅಡ್ಡಿಪಡಿಸಿದ್ರಂತಂದ್ರೆ ಹೆಂಗ? ಇದಕ್ಕೆ ಮುಂದಿನ ವಿಚಾರ ಏನು? ಅದಕ್ಕೆ ಈಗ ಜಿಲ್ಲಾ ಶಿಕ್ಷಕರ ಸಂಘದವ್ರು ಇದನ್ನ ಏನ್ ಕೊಟ್ಟಾರಲ್ಲ, ಇದನ್ನ ವಾಪಸ್ ತಗೋಬೇಕು. ನಮ್ಮ ಪತ್ರಕರ್ತರ ಇದಕ್ಕೆ ಕ್ಷಮಾಪಣೆ ಕೇಳಬೇಕು. ಒಂದ್ ವೇಳೆ ಕೇಳದಿದ್ರೆ ಇವ್ರ ಮೇಲೆ ಮಾನ ನಷ್ಟದ ಮೊಕದ್ದಮೆ ಹಾಕ್ತಿವಿ ಮತ್ತು FIR ಮಾಡಿ ಅವ್ರ ಮೇಲೆ ಕೇಸ್ ಮಾಡ್ಲಿಕ್ಕೆ ನಾವು ಭದ್ರಾಗಿದ್ವಿ ಅಂತ ಹೇಳಿ ಹೇಳ್ತೀವಿ. ಪದೇ ಪದೇ ಯೂಟ್ಯೂಬರ್ ಮೇಲೆ ನಕಲಿ ಪತ್ರಕರ್ತ ಯಾರು ಬಾಯಕ್ ಬಂದಾಗ ಯಾರು ಯೂಟ್ಯೂಬ್ದವ್ರ ಮೇಲೆ ಯೂಟ್ಯೂಬ್ ಇದು ಇರೋದ್ರಿಂದ ಇದ್ರ ಈಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಯೂಟ್ಯೂಬ್ ಅನ್ನು ಯೂಸ್ ಮಾಡ್ತಾರೆ. ಇದು ಅಧಿಕೃತವಾದಂತದ್ದು. ಈ ಅಧಿಕೃತವಾದಂತ ಈ ಯೂಟ್ಯೂಬರ್ ಎಲ್ಲೇ ಮಾಡಿದ್ರು ಅದು ಏನೇ ಅವರು ಅಧಿಕೃತವಾಗಿ ಇದ್ದದ್ದನ್ನು ನೋಡ್ಕೊಂಡು ಅವ್ರ ಮೇಲೆ ವಿಚಾರಣೆ ಮಾಡ್ಕೊಂಡು ಅವ್ರಿಗೆ ತಮ್ಮ ಸುದ್ದಿಯನ್ನು ಕೊಡ್ಲಿಕ್ಕೆ ಯಾವ ಇದನ್ನು ಇಲ್ಲ. ಅದಕ್ಕೆ ಏನಾದ್ರೂ ಅಡ್ಡಿಪಡಿಸಿದ್ರೆ ಪತ್ರಕರ್ತರ ಸಂಘ, ದಲಿತ ಸಂಘಟನೆಗಳು ಎಲ್ಲಾನು ಕೂಡಿ ಅವ್ರ ಮೇಲೆ ನಾವು ಕಾರ್ಯ ಕೈಗೊಳ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ. ಇದು ತಪ್ಪು. ಯಾರೋ ಒಬ್ರು ಮಾಡಿರ್ತಾರೆ, ಯಾರೋ ಅದಕ್ಕೇನು ಸಂಬಂಧ ಇರೋದಿಲ್ಲ, ಅವ್ರು ಮಾಡಿರ್ತಾರೆ. ಅವ್ರನ್ನ ತಗೊಂಡು ಎಲ್ಲಾ ಪತ್ರಕರ್ತರ ಸಮೂಹದ ಮೇಲೆ, ಸಂಘಟನೆಗಳ ಮೇಲೆ ಮಾಡೋದು ಇದು ತಪ್ಪು. ಇಂಥದ್ದು ಇನ್ನೊಮ್ಮೆ ಆಗಬಾರ್ದು ಅಂತೇಳಿ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಮುಂದಿನ ಇದು ಏನಾದ್ರೂ ಹೀಗೆ ಮುಂದುವರಿತಂದ್ರೆ ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಅವ್ರ ಮೇಲೆ ಆರೋಪ ಮಾಡ್ತೀವಿ.